ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿಲ್ಲ ಹಾಯ್ ಮೇಡಮ್. Please like and subscribe. I'm telling for you. ಈಗ ನನಗೆ 7 ಮಂತ್ ನೋಡ್ರಿ ಮುಗ್ಯಾಕೆ ಬಂದೈತಿ. ಸೊ ಏನಂದ್ರೆ ಇವಾಗಂತೂ ನಿಮ್ಗೆ ಗೊತ್ತೇ ಇರ್ತದ ಪ್ರೆಗ್ನೆನ್ಸಿದು ಫೋಟೋಶೂಟ್ ಅದು ಮಾಡ್ಕೊಳ್ಳೋದದು. ಸೊ ಹಂಗಾಗಿ ನಾವು ಕೂಡ ಮೆಟರ್ನಿಟಿ ಶೂಟ್ ಅದು ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಫಸ್ಟ್ ಪ್ರೆಗ್ನೆನ್ಸಿ ಒಳಗಂತೂ ಈ ಥರ ಏನೂ ಇರಾಕಿಲ್ಲ ಟ್ರೆಂಡಿಂಗ್ ಅದು. ಸೊ ಅವಾಗೇನು ಫೋಟೋನೂ ತಗೊಂಡಿಲ್ಲ, ವಿಡಿಯೋನೂ ಮಾಡ್ಕೊಂಡಿಲ್ಲ. ಸೊ ಈಗ ಎಲ್ಲ ಚೇಂಜ್ ಆಗೈತಿ. ಹಂಗಾಗಿ ನಮಗೂ ಕೂಡ ಮ್ಯಾಟರ್ನಿಟಿ ಶೂಟ್ ಮಾಡ್ಕೋಬೇಕಂತ ಆಸೆ. ಅದಕ್ಕೋಸ್ಕರ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಇವತ್ತು ಬಂದಿದ್ವಿ. ಇಲ್ಲಿ ನಮ್ಮ ಚಿನ್ನುಗೆ ಸ್ವೀಟ್ ಕಾರ್ನ್ ಬೇಕಾಗಿತ್ತು, ಅದಕ್ಕೆ ಅವನಿಗೆ ಕೊಡ್ಸಿದ್ರಾಯ್ತು ಅಂತೇಳಿ ಬಂದ್ವಿ. ಶಾಪಿಂಗ್ ಮಾಡೋಕೆ ಕೊಡಾಕತ್ತಿಲ್ಲ ನೋಡ್ರಿ, ಏನಾದರೂ ಕೊಡಿಸು 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 ಅಂತ ಹಠ ಮಾಡತ್ತಿದ್ದ. ಅದಕ್ಕೆ ಮೊದಲು ಅವನಿಗೆ ಕೊಡಿಸ್ಬಿಟ್ಟು ಸಮಾಧಾನ ಮಾಡಿ ಆಮೇಲೆ ನಾವು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಸ್ವೀಟ್ ಕಾರ್ನ್ ಕೊಡಿಸಿದ್ವಿ. ಆಮೇಲೆ ಹೊಟ್ಟೆ ಭಾಳ ಹಸಿವಾಗಿತ್ತು ನಮಗೂ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಊಟ ಮಾಡ್ಕೊಂಡು ಬರೋಣ ಬಾ ಫಸ್ಟಿಗೆ ಅಂತ ಹೇಳಿ ಹೋಟೆಲ್ಗೆ ಕರ್ಕೊಂಡು ಬಂದರು. ಈ ಹೋಟೆಲ್ ಅಂತೂ ನಿಮ್ಗೆ ಗೊತ್ತಾಗಿದೆ, 1-2 ಸಾರಿ ಏನೋ ತೋರಿಸಿರ್ಬೇಕು ನಾನು ವ್ಲಾಗ್ ಒಳಗೆ. ಸೊ ಇಲ್ಲಿ ಶಾಂತನೂ ಇರ್ತದೆ, ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ಊಟ ಮಾಡ್ಬೋದು. ನಾನ್ ವೆಜ್ ಅದು ಚಲೋ ಮಾಡ್ತಾರೆ. ಹಾಗಾಗಿ ಬಂದಿದ್ವಿ. ಈಗ ಊಟ ಮಾಡಿಕೊಂಡು ಮತ್ತೆ ಶಾಪಿಂಗ್ ಮಾಡೋಕೆ ಹೋಗ್ಬೇಕು ನಾವು. ಫುಡ್ ಆರ್ಡರ್ ಮಾಡಿದ್ವಿ ನೋಡ್ರಿ, ಈಗ ಬಂದ ಕೊಟ್ಟು ಹೋಗಿದ್ದಾರೆ. ಸೊ ಏನು ಆರ್ಡರ್ ಮಾಡಿದ್ವಿ ಅಂದ್ರೆ ಚಪಾತಿ ಮತ್ತು ಮಟನ್ ಕೀಮಾ ಸಾಂಬಾರು ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಅವರು ಕೀಮಾ ತೊಗೊಂಡಿಲ್ಲ, ಅವ್ರು ಮಟನ್ ಸಾಂಬಾರೇನು ತೊಗೊಂಡಾರ ಮತ್ತು ಗ್ರೇವಿ ತೊಗೊಂಡಾರೇನೋ. ಏನಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ನನ್ಗೆ ಈ ಹೋಟೆಲ್ಗೆ ಕರ್ಕೊಂಡು ಬರ್ಬೇಕನ್ನೋ ಆಸೆ ನೋಡ್ರಿ. ಯಾಕಂದ್ರೆ ಇಲ್ಲಿ ಮಟನ್ ಕೀಮಾ ಭಾರಿ ಮಾಡ್ತಾರೆ, ಟೇಸ್ಟ್ ಭಾರಿ ಇರ್ತದೆ. ಹಾಗಾಗಿ ಈಕಿಗೆ ತಿನ್ನಿಸ್ಬೇಕಂತೇಳಿ ಇಲ್ಲೇ ಕರ್ಕೊಂಬಂದಿರ್ತಾರೆ. ನನಗೂ ಇಷ್ಟ ಭಾಳ ಅದ. ಬೇರೆ ಹೋಟೆಲ್ ಒಳಗೆ ಎಲ್ಲಿ ನಾನು ಟೇಸ್ಟ್ ಮಾಡಿ ನೋಡಿಲ್ಲ, ಬಟ್ ಇಲ್ಲಿ ಚೆನ್ನಾಗಿರ್ತದಲ್ಲ, ಹಾಗಾಗಿ ನನಗೂ ತಿನ್ನೋಕೆ ಈಸಿ ಆಗಿಬಿಡ್ತದೆ ನೋಡ್ರಿ. ಅದ್ರಾಗೂ ನಮ್ಗೆ ಮಟನ್ ತಿನ್ನೋಕೆ ಇಷ್ಟ ಆಗಂಗಿಲ್ಲ, ಬಟ್ ಈ ಥರ ಕೀಮಾ ಅಂದ್ರೆ ಸಣ್ಣ ಸಣ್ಣದಾಗಿ ಇದು ಮಾಡಿರ್ತಾರಲ್ಲ, ಸೊ ಆರಾಮಾಗಿ ತಿನ್ಬೋದು. ನಮ್ಮ ಚಿನ್ನು ಮಾತ್ರ ಏನು ಕೊಟ್ಟರು ತಿನ್ನೋಕ್ಕಾಗಲ್ಲ ಅಂತ ನೋಡ್ರಿ, ಬರೀ ಮೇಲಿಂದ ಅಷ್ಟೇ ಎದ್ಕೊಂಡು ತಿಂದ್ಬಿಡ್ತಾನೆ. ಸೊ ಊಟ ಅಂತೂ ಮುಗೀತು, ಇನ್ನು ಶಾಪಿಂಗ್ ಹೋಗಬೇಕು. ಬರ್ರಿ ನೆಕ್ಸ್ಟ್ ನಾವು ಏನೇನು ಶಾಪಿಂಗ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಪ್ರತಿಯೊಂದನ್ನು ಕೂಡ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಊಟ ಮಾಡಿಕೊಂಡು ಹಂಗೆ ನಾವು ಶಾಪಿಂಗ್ ಮಾಡ್ಬೇಕಂತೇಳಿ ಹೋಗಾಕತ್ತಿದ್ವಿ ನೋಡ್ರಿ. ಇಲ್ಲಿ ನರ್ಸರಿ ನೋಡಿದ್ವಿ, ಅದಕ್ಕೆ ಏನೋ ನೋಡ್ಕೊಂಡು ಬರೋಣ ಅಂತ ಹೇಳಿ ಚಿನ್ನು ಮತ್ತು ಅವ್ರ ಪಾಪ ಇಬ್ಬರು ಹೋಗಿದ್ದಾರೆ. ಸೊ ಬಿಸಿಲು ಭಾಳ ಅಂದ್ರೆ ಭಾಳ ಐತಿ. ನರ್ಸರಿ ಎಲ್ಲೇ ಕಂಡ್ರು ನಮ್ಗೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತೇವೆ ನೋಡ್ರಿ ನೋಡೋಕೆ. ಸೊ ನಾವು ಮಾಂಗಲ್ಯ ಶಾಪಿಂಗ್ ಮಾಲ್ಗೆ ಹೋಗ್ಬೇಕಂತೇಳಿ ಬಂದ್ವಿ. ಯಾಕಂದ್ರೆ ಹೊಸದು ಓಪನ್ ಆಗೈತಿ, ಶ್ರೀಲೀಲಾ ಅವರು ಬಂದು ಓಪನ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಭಾಳ ವೈರಲ್ ಆಗತ್ತಿತ್ತು ಅದು ವಿಡಿಯೋ. ಅದಕ್ಕೆ ಮಾಂಗಲ್ಯ ಶಾಪಿಂಗ್ ಮಾಲ್ ಯಾವ ಥರ ಐತಿ ನೋಡೋಣ, ಮತ್ತು ಭಾಳ ಕಡಿಮೆ ಪ್ರೈಸ್ ಒಳಗೆ ಆಫರ್ ಅದು ಎಲ್ಲ ಅದಾವೆ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಬಂದೇನ. ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ರಿ, ಹೊಸ ಸ್ಟಾರ್ಟ್ ಆಗೈತಿ. ಬರೀ ಯಾವ ಥರ ಐತೆ ಅಂತ ಹೇಳಿ ನೋಡೋಣಂತ. ಇಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಜನ, ಜಾತ್ರೆ ಥರ ಅನ್ಸತ್ತಿತ್ತು. ಯಾಕಂದ್ರೆ ಹೊಸ ಮಾಲ್ ಅಂದ ಕೂಡಲೇ ಅದ್ರಾಗೂ ಆಫರ್ ಐತಂತ ಹೇಳಿ ಸಿಕ್ಕಾಪಟ್ಟೆ ಜನ ಬಂದಾರ. ನೋಡೋಣಂತ. ಒಳಗಡೆ ಫುಲ್ ರಶ್ ಇತ್ತಂದ್ರೆ ಹೋಗೋಕ್ಕಾಗ್ತೈತಿನ ಇಲ್ಲ ಗೊತ್ತಿಲ್ಲ, ಬಟ್ ಹೋಗಾಕತ್ತೀವಿ. ನಮ್ಮ ಹಸ್ಬೆಂಡ್ ಅವರು ಈ ಜನ ನೋಡೋಣ ಬೇಡ ಬಾ ಹೋಗೋಣಂತ ನಿಂಗೆ ಆಗೋದಿಲ್ಲ ಅನ್ನತ್ತಿದ್ರು. ಆದರೂ ನಾನು ಇಲ್ಲ ಬರ್ರಿ ಸಾವಕಾಶ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದೆ. ನೋಡ್ರಿಪ್ಪ ದೇವ್ರೇ, ಇಲ್ಲಿ ಸಿಕ್ಕಾಪಟ್ಟೆ ರಶ್ಶು, ಕಾಲು ಇಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಐತಿ. ಲಿಫ್ಟ್ ಬೇರೆ ಇರಾಕಿಲ್ಲ ನೋಡ್ರಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಇಷ್ಟು ರಶ್ ಒಳಗೆ ನೀನು ಮ್ಯಾಲೆಲ್ಲ ಹೆಂಗೆ ಹತ್ತಿ ಓಡಾಡ್ತಿ, ಬೇಡ ಹೋಗೋಣ ಬಾ ಅನ್ನತ್ತಿದ್ರು. ಬಟ್ ನಾನು ಇಲ್ಲ, ಇಷ್ಟು ದೂರ ಬಂದಿದ್ದೇವೆ ಮತ್ತು ಮ್ಯಾಲೂ ಏನೇನೈತಿ ನೋಡ್ಕೊಂಡು ಬರೋಣ ಅಂತ, ನಮ್ಗೆ ಬೇಕಾಗಿದ್ದು ಅಂದ್ರೆ ತೊಗೊಳ್ಳೋ, ಇಲ್ಲ ಅಂದ್ರೆ ವಾಪಸ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಮೇಲಿನ ಫ್ಲೋರಿಗೆ ಬಂದ್ವಿ. ಆಮೇಲೆ ಇಲ್ಲೂ ಕೂಡ ರಶ್ ಇತ್ತು, ಬಟ್ ಕೆಳಗಡೆ ಸೀರೆ ಅದಿತ್ತಲ್ಲ, ಹಾಗಾಗಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಇಲ್ಲಿ ಡ್ರೆಸ್ಸಸ್ ಅದು ಇದ್ವು, ಇಲ್ಲೂ ರಶ್ ಐತಿ ನೋಡ್ಬೋದು. ಆದರೂ ಕೆಳಗಿನಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ಅದಾರು, ಆಫರ್ ಇಟ್ಟಿದ್ದಾರೆ. ಬಟ್ ನನಗೆ ಹೆಂಗೆ ಆಗತ್ತಿತ್ತು ಅಂದ್ರೆ ತೊಗೊಳ್ಳುವಂಥ ಮನಸ್ಸಿದ್ರು ಕೂಡ ಅಲ್ಲಿ ತೊಗೊಳಕ್ಕೆ ಅಡಚಣೆ ಆಗತ್ತಿತ್ತು ನೋಡ್ರಿ. ಯಾಕಂದ್ರೆ ತೊಗೊಳ್ಬೇಕಂತ ಹೇಳಿ ನೋಡಾತಿದ್ದೆ, ಬಟ್ ಜನ ಹಂಗೆ ಹಿಂದೆ ಮುಂದೆ ಓಡಾಡಕತ್ತಿದ್ರು, ದುಗ್ಸಾಡಕತ್ತಿದ್ರು. ಹಾಗಾಗಿ ನನ್ಗೆ ಕರೆಕ್ಟಾಗಿ ನಿಂತ್ಕೊಂಡು ಡ್ರೆಸ್ ಅದು ಸೆಲೆಕ್ಟ್ ಮಾಡೋಕೆ ಇದಾಗತ್ತಾಗಿತ್ತು. ಅದಕ್ಕೆ ಬೇಡ, ನೆಕ್ಸ್ಟ್ ಯಾವಾಗಾರ ಬಂದ್ರೆ ತೊಗೊಳ್ತೇನೆ ನಾನು ಡ್ರೆಸ್. ಸೊ ನಿಮ್ಗೇನಾದರೂ ಬೇಕಿದ್ರೆ ನೋಡ್ರಿ ನೀವು ಜೆಂಟ್ಸ್ ಇದ್ರೊಳಗೆ ಅಂಥೇಳಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದೆ. ಸೊ ಅವ್ರು ಹೋಗಿ ನೋಡಕತ್ತಾರ.
ನಮ್ಮ ಚಿನ್ನು ಮತ್ತು ನಾನು ಇಬ್ಬರು ಎಲ್ಲೂ ಕೂಡಕ್ಕೆ ಜಾಗಿಲ್ಲ ಅಂದ ಕೂಡಲೇ ಇಲ್ಲೇ ಒಂದಷ್ಟು ಅರ್ವಿ ಗಂಟುಗಳ ಗತೆ ಇಟ್ಟಿದ್ರು ನೋಡ್ರಿ, ಅದ್ರ ಮ್ಯಾಗ ಕೂತ್ಕೊಂಡ್ವಿ. ಯಾಕಂದ್ರೆ ನಿಲ್ಲಾಕನ ಆಗ್ಬತ್ತಾಗಿತ್ತು ನನಗಂತೂ. ಫುಲ್ ಅಂದ್ರೆ ಫುಲ್ ತ್ರಾಸ ಆಗತ್ತಿತ್ತು. ಮತ್ತು ಇದು ಮೇಲ್ಗಡೆವರೆಗೂ ಬಂದೇವಿ, ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಮತ್ತು ಅಲ್ಲಿ ಕೂತಿದ್ವಿ. ಅಲ್ಲಿಂದ ಎದ್ದು ಬಂದು ಮತ್ತೊಂದು ಕಡೆ ಬಂದ್ವಿ, ಇಲ್ಲಿ ನೆಲಕ್ಕೆ ಕೂತ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಅವರು ಪ್ಯಾಂಟ್ ಅದು ತೊಗೊಂಡಿದ್ದಾರೆ ನೋಡ್ರಿ. ಬಟ್ ಬಿಲ್ ಮಾಡಿಸ್ಬೇಕಂತ ಹೋಗಿ ನಿತ್ರ ಫುಲ್ ರಶ್ ಇರೋದ್ರಿಂದ ಮತ್ತು ಬೇಡ, ನಾನು ನೆಕ್ಸ್ಟ್ ಟೈಮ್ ತೊಗೋತೇನೆ. ಬಿಲ್ ಮಾಡಿಸ್ಬೇಕಂದ್ರೆ ಇನ್ನು ಅರ್ಧ ತಾಸು ಬೇಕಾಗ್ತೈತೇನೋ, ಭಾಳ ರಶ್ ಐತೆ ಅಂತ ಹೇಳಿ ಅವನ್ನೆಲ್ಲ ಅಲ್ಲೇ ಬಿಟ್ಟು ಬೇಡವಾ ಅಂತೇಳಿ ಕರ್ಕೊಂಡು ಬಂದರು. ಹೋಗ್ಬೇಕಾದ್ರೆ ಇಲ್ಲಿ ಒಂದಷ್ಟು ಪಿಂಗಾಣಿ ಐಟಮ್ಸ್ ನೋಡಿದ್ವಿ. ಆಮೇಲೆ ಅಲ್ಲಿ ಏನು ಬೇಕಂತ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ಆದರ್ಶ ಫ್ಯಾಷನ್ ಇದಕ್ಕೆ ಬಂದ್ವಿ. ಯಾಕಂದ್ರೆ ನಾನು ಮ್ಯಾಟರ್ನಿಟಿ ಶೂಟಿಗೆ ಸೀರೆ ತೊಗೊಂಡಿದ್ದೆ ನೋಡ್ರಿ. ಸೀರೆಗೆ ಬ್ಲೌಸ್ ಹೊಲ್ಸೋದಿತ್ತು, ಅದಕ್ಕೆ ಇಲ್ಲೇ ಬಂದಿದ್ದೇನೆ. ಬ್ಲೌಸ್ ಡಿಸೈನ್ಸ್ ಅದು ಕೇಳತ್ತಿದ್ರಲ್ಲಿ, ಬಟ್ ನನ್ಗೆ ಅಷ್ಟೊಂದು ಡಿಸೈನ್ಸ್ ಅದು ಏನು ಬೇಡಾಗಿತ್ತು. ಸಿಂಪಲ್ ಆಗಿ ನನಗೆ ಸೂಟ್ ಆಗುವಂಥದ್ದು ಬೇಕಾಗಿತ್ತು. ಯಾಕಂದ್ರೆ ಈಗ ಪ್ರೆಗ್ನೆಂಟ್ ಟೈಮ್ ಒಳಗೆ ನಮ್ಗೆ ಯಾವುದು ಕಂಫರ್ಟ್ ಅನ್ಸಂಗಿಲ್ಲ, ಹಾಕೊಳಕ್ಕನ ಆಗೋದಿಲ್ಲ ಬ್ಲೌಸ್ಗಳು. ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಬ್ಲೌಸ್ ಡಿಸೈನ ಹೇಳಿದ್ನಿ. ಆಮೇಲೆ ನಾನು ಹಳೇದೊಂದು ಬ್ಲೌಸ್ ತೊಗೊಂಡು ಬಂದಿದ್ದೆ ನೋಡ್ರಿ, ಅದ್ರದ್ದು ಟೈಪನ್ನ ನೀವು ಇದು ಮಾಡಿರಿ ಅಂತ ಹೇಳಿ. ಬಟ್ ಅವರು ಇದು ಬ್ಲೌಸು ಅಷ್ಟೊಂದು ಸರಿ ಇಲ್ಲ, ಫಿಟ್ಟಿಂಗ್ ಅದು ನಾರ್ಮಲ್ ಹೊಲ್ದಿದ್ದೈತಿ. ಮತ್ತು ಡೈರೆಕ್ಟ್ ನಿಮ್ದು ಮಾಪ್ ತೊಗೊಳ್ತೇನೆ ಅಂತ ಹೇಳಿಬಿಟ್ಟು ಡೈರೆಕ್ಟ್ ನನ್ನ ಮಾಪನ್ನು ತೊಗೊಳತ್ತಾರ. ಯಾಕಂದ್ರೆ ಡೈರೆಕ್ಟ್ ನನ್ನ ಮಾಪ್ ತೊಗೊಳೋದನ್ನ ಬೆಸ್ಟ್. ಯಾಕಂದ್ರೆ ಪ್ರೆಗ್ನೆಂಟ್ ಅಂದ ಕೂಡಲೇ ನಮ್ಗೆ ಈಗ ಎಲ್ಲ ಚೇಂಜಸ್ ಅನ್ನಿಸ್ತಿರ್ತೈತಿ. ಹಾಗಾಗಿ ಅದು ಬ್ಲೌಸು ಹಳೇದು ನೋಡ್ರಿ, ಫಿಟ್ಟಿಂಗ್ ಎಲ್ಲ ಭಾಳ ಅಂದ್ರೆ ಭಾಳ ಫಿಟ್ ಐತಿ. ಅದಕ್ಕೋಸ್ಕರ ನಮ್ದು ಬಾಡಿ ಸೈಜ್ ಅಂದ್ರೆ ಮೈ ಮಾಪನ ತೊಗೊಳಕತ್ತಾರ. ಯೂಶ್ವಲಿ ನಾನು ಬ್ಲೌಸ್ ಅದು ಹೊಲ್ಸೋದಿಲ್ಲ ನೋಡ್ರಿ. ನಾನು ಬ್ಲೌಸ್ ಹೊಲ್ಸಿರೋದು ಲಾಸ್ಟ್ ಯಾವಾಗಂದ್ರೆ ನನ್ನ ಮದುವೆ ಟೈಮ್ದಾಗ ಬಿಟ್ಟರೆ ನಾನು ಬ್ಲೌಸನ್ನು ಹೊಲ್ಸೇ ಇಲ್ಲ ಎಲ್ಲೂ ಕೂಡ. ಯಾಕಂದ್ರೆ ಬ್ಲೌಸ್ ಹೊಲಿಸ್ಬೇಕಂದ್ರೆ ಎಲ್ಲ ಕಡೆ ಕಾಸ್ಟ್ಲಿ ಹೇಳ್ತಾರೆ, ಮತ್ತು ಕರೆಕ್ಟನ್ನು ಹೊಲಿಯಂಗಿಲ್ಲ, ಮತ್ತು ಟೈಮ್ಗೂ ಕೊಡೋಂಗಿಲ್ಲ. ಹಾಗಾಗಿ ಹೊಲ್ಸೇ ಇಲ್ಲ. ಸೊ ಯಾವಾಗೂ ನಾನು ಆನ್ಲೈನ್ದಾಗ ಆರ್ಡ್ರ್ ಮಾಡ್ತಿದ್ನಿ, ಬಟ್ ಈ ಸಾರಿ ಇಲ್ಲ, ಹೊಲಿಸ್ಬೇಕಂತ ಹೇಳಿ ಹೊಲ್ಸಕ್ಕೆ ಕೊಟ್ಟು ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.